ನಮಸ್ಕಾರ, ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ವ್ಯಕ್ತಿತ್ವ ವಿಕಾಸಕ್ಕೆ ಪುಸ್ತಕ ಓದುವಿಕೆಯೇ ನಿಜವಾದ ಮಾರ್ಗ. 3 ದಿನಗಳ ರಾಜ್ಯ ಮಟ್ಟದ ವೀರಲೋಕ ಪುಸ್ತಕ ಸಂತೆ ಕಾರ್ಯಕ್ರಮಕ್ಕೆ ಚಾಲನೆ. ಸಚಿವ ಈಶ್ವರ್ ಬಿ ಖಂಡ್ರೆ. ವಿಬಿಜಿ ರಾಮ್ಜಿ ಕಾಯ್ದೆ ರದ್ದುಪಡಿಸಲು ಒತ್ತಾಯಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ರಾಷ್ಟ್ರಪತಿಗೆ ಮನವಿ ಪತ್ರ ಸಲ್ಲಿಸಿದರು. ರಂಗಮಂದಿರದಲ್ಲಿ ಜರುಗಿದ ರಾಜಮಾತಾ ಜೀಜಾವು ಜಯಂತಿ ಮಹೋತ್ಸವ. ಮರಾಠ ಸಮುದಾಯಕ್ಕೆ ಜೀಜಾವು ಮಾತಾ ಕೊಡುಗೆ ಅಪಾರ. ಕವಿತಾ ರೆಡ್ಡಿ. ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ರಾಜ್ಯಪಾಲರ ವಿರುದ್ಧ ಗುಂಡಾವರ್ತನೆ ಖಂಡಿಸಿ ಬೃಹತ್ ಪ್ರತಿಭಟನೆ. ತಾಲೂಕಾ ಜಿಲ್ಲಾ ಚುನಾವಣೆ ಎದುರಿಸಲು ಜೆಡಿಎಸ್ ತಂತ್ರ ರೂಪಣೆ. ತಾಲೂಕಾ ಜಿಲ್ಲಾ ಪಂಚಾಯತ್ ಚುನಾವಣೆ. ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಪೂರ್ವ ಸಿದ್ಧತಾ ಸಭೆ. ಸುದ್ದಿಯ ವಿವರಗಳು. ಮಾಹಿತಿ ಬೆರಳ ತುದಿಯಲ್ಲಿ ಸಿಗುವ ಕಾಲವಾಗಿದ್ದರೂ ಆಳವಾದ ತಿಳುವಳಿಕೆ ಮತ್ತು ವ್ಯಕ್ತಿತ್ವ ವಿಕಾಸಕ್ಕೆ ಪುಸ್ತಕ ಓದುವಿಕೆಯೇ ನಿಜವಾದ ಮಾರ್ಗವೆಂದು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದರು. ಅವರು ಬೀದರ್ ನಗರದ ಸಾಯಿ ಸ್ಕೂಲ್ ಆವರಣದಲ್ಲಿ ಆಯೋಜಿಸಲಾದ 3 ದಿನಗಳ ರಾಜ್ಯ ಮಟ್ಟದ ವೀರಲೋಕ ಪುಸ್ತಕ ಸಂಜೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪುಸ್ತಕಗಳು ನಮ್ಮ ಚಿಂತನೆಗೆ ದಿಕ್ಕು ನೀಡುತ್ತದೆ, ಮನಸ್ಸಿಗೆ ಶಿಸ್ತನ್ನು ಕೊಡುತ್ತದೆ ಮತ್ತು ಬದುಕಿನ ಮೌಲ್ಯಗಳನ್ನು ಅರಿಯುವ ಮನಸ್ಥಿತಿಯನ್ನು ವಿಸ್ತರಿಸುತ್ತದೆ. ಯುವ ಪೀಳಿಗೆ ಹೆಚ್ಚು ಸಮಯವನ್ನು ಮೊಬೈಲ್ ಮತ್ತು ಪರದೆಗಳ ಮುಂದೆ ಕಳೆಯುತ್ತಿರುವ ಸಂದರ್ಭದಲ್ಲಿ ದಿನವೂ ಸ್ವಲ್ಪ ಸಮಯವನ್ನು ಓದಿಗೆ ಮೀಸಲಿರುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಓದುವ ಸಂಸ್ಕೃತಿ ಬೆಳೆದರೆ ಜ್ಞಾನ ಸಂಪನ್ನ ಮತ್ತು ಜವಾಬ್ದಾರಿಯುತ ಸಮಾಜ ನಿರ್ಮಾಣ ಸಾಧ್ಯವೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಮಳಿಗೆಗಳನ್ನು ವೀಕ್ಷಿಸಿ ವಚನ ಸಾಹಿತ್ಯ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಸ್ವಾಮಿ ವಿವೇಕಾನಂದ, ಭಗವದ್ಗೀತಾ, ಕುವೆಂಪು ಸೇರಿದಂತೆ ಹಲವಾರು ಮಹನೀಯರ ಕೃತಿಗಳನ್ನು ಖರೀದಿಸಿ ಪುಸ್ತಕ ಸಂಸ್ಕೃತಿಗೆ ಪ್ರೋತ್ಸಾಹ ನೀಡಿದ್ದರು. ಪ್ರಸ್ತುತ ಸಂದರ್ಭದಲ್ಲಿ ಹೊಸ ಬರಹಗಾರರಿಗೆ ಸಾಕಷ್ಟು ಅನುಕೂಲತೆಗಳಿದ್ದು, ಇಂದಿನ ಕಾಲಕ್ಕನುಗುಣ ಓದುಗರಿಗೆ ಇಷ್ಟವಾಗುವ ರೀತಿಯಲ್ಲಿ ಬರವಣಿಗೆಯನ್ನು ರೂಢಿಸಿಕೊಳ್ಳಬೇಕೆಂದು ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರೋಹಿಣಾಕ್ಷ ಶಿರ್ಲಾಲು ಅವರು ಹೊಸ ಬರಹಗಾರರಿಗೆ ಕಿವಿಮಾತು ಹೇಳಿದರು. ಭಾಲ್ಕಿ ಹಿರೇಮಠ ಸಂಸ್ಥಾನ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಗುರುನಾಥ್ ರಾಜಗೀರ ನೇತೃತ್ವದಲ್ಲಿ ಬೀದರ್ನ ಸಾಯಿ ಸ್ಕೂಲ್ ಆವರಣದಲ್ಲಿ ನಡೆಯುತ್ತಿರುವ ವೀರಲೋಕ ಪುಸ್ತಕ ಸಂತೆಯಲ್ಲಿ ಜನವರಿ 24ರಂದು ಏರ್ಪಡಿಸಿದ ಹೊಸ ಬರಹಗಾರರು ಬಿಕ್ಕಟ್ಟುಗಳು ಕುರಿತು ವಿಚಾರಗೋಷ್ಠಿಯಲ್ಲಿ ಅವರು ವಿಷಯ ಮಂಡಿಸಿದ್ದರು. ಹೊಸ ಬರಹಗಾರರಿಗೆ ಬಿಕ್ಕಟ್ಟುಗಳು ಇಲ್ಲವೆಂದಲ್ಲ, ಆದರೆ ಹಿಂದಿನ ಕಾಲಕ್ಕೆ ಹೋಲಿಸಿದರೆ ಸಮಸ್ಯೆಗಳ ಪ್ರಮಾಣ ತಗ್ಗಿದೆ. ಇವುಗಳ ನಡುವೆಯೂ ಬರಹಗಾರರು ಕಾಲಕ್ಕೆ ತಕ್ಕಂತೆ ತಮ್ಮನ್ನು ಬಗ್ಗಿಸಿಕೊಳ್ಳಬೇಕು. ಬಹಳಷ್ಟು ಬರಹಗಾರರು ಸಮಾಜಕ್ಕೆ ಪಿಡುಗಾಗಿ ಪರಿಗಣಿಸಿರುವ ನಾನಾ ವಿಷಯಗಳನ್ನು ನಿರ್ಲಕ್ಷಿಸಿ ಪ್ರೀತಿ ಪ್ರೇಮದಂತಹ ಕೆಲವೊಂದು ಸಿದ್ಧ ವಸ್ತುಗಳಿಗೆ ಜೋಡು ಬೀಳುತ್ತಿರುವುದರಿಂದ ಸರಿಯಲ್ಲ ಎಂದರು. ಬರವಣಿಗೆ ಕೇವಲ ಪ್ರತಿಭೆಯಲ್ಲ, ನಿರಂತರ ಅಭ್ಯಾಸ, ಅಧ್ಯಯನ ಮತ್ತು ಶಿಸ್ತಿನಿಂದ ಅದು ಬೆಳೆಯುತ್ತದೆ. ಹೊಸ ಬರಹಗಾರರು ಸಮಾಜದ ಸ್ಪಂದನೆಯನ್ನು ಅರ್ಥ ಮಾಡಿಕೊಂಡು ಬರೆಯಬೇಕೆಂದು ಹೇಳಿದ್ದರು. ಬರಹಗಾರನಿಗೆ ಸಮಾಜದ ವಾಸ್ತವ ಸ್ಥಿತಿಯನ್ನು ಸೂಕ್ಷ್ಮವಾಗಿ ಗ್ರಹಿಸುವ ದೃಷ್ಟಿ ಇರಬೇಕು. ಸಾಹಿತ್ಯವು ಕೇವಲ ಮನರಂಜನೆಗೆ ಸೀಮಿತವಾಗದೆ ಸಾಮಾಜಿಕ ಬದಲಾವಣೆಯ ಸಾಧನವಾಗಬೇಕೆಂದು ಹೊಣೆಗಾರಿಕೆ ಹೊಸ ಬರಹಗಾರರ ಮೇಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇಂದಿನ ಡಿಜಿಟಲ್ ಯುಗದಲ್ಲಿ ಬರವಣಿಗೆಯ ಸ್ವರೂಪ ಬದಲಾಗದಿದ್ದರೂ ಮೌಲ್ಯಾಧಾರಿತ ಸಾಹಿತ್ಯ ಸೃಜನಶೀಲತೆ ನಿರಂತರವಾಗಿರಬೇಕಾಗಿದೆ. ವಿಮರ್ಶೆ ಮತ್ತು ಆತ್ಮ ಪರಿಶೀಲನೆಗಳ ಮೂಲಕ ಹೊಸ ಬರಹಗಾರರು ತಮ್ಮ ಬರವಣಿಗೆಯನ್ನು ಮತ್ತಷ್ಟು ಸಮೃದ್ಧಗೊಳಿಸಬೇಕು ಎಂದು ಡಾಕ್ಟರ್ ಶಿರ್ಲಾಲು ಸಲಹೆ ನೀಡಿದ್ದರು. ಸಮಾಜಕ್ಕೆ ದಿಕ್ಕು ತೋರಿಸುವ ವಚನಕಾರ ಶರಣ ವಿಚಾರಧಾರೆಗಳು ಇಂದಿಗೂ ಮುಂದಿನ ತಲೆಮಾರಿಗೂ ಸಮಾನವಾಗಿ ಪ್ರಾಸಂಗಿಕವಾಗಿದೆ ಎಂದು ವಿಜಯಪುರದ ಸಾಹಿತಿ ಉಷಾ ಹಿರೇಮಠ್ ಅವರು ಹೇಳಿದ್ದರು. ಮಹಿಳಾ ಸಾಹಿತ್ಯದಲ್ಲಿ ಮೌಲ್ಯಗಳ ಕುರಿತು ಗೋಷ್ಠಿಯಲ್ಲಿ ವಿಷಯ ಮಂಡಿಸಿ ಮಾತನಾಡಿದ್ದರು. ಶರಣರು ಸಾರಿದ ಸಮಾನತೆ, ಮಾನವೀಯತೆ, ಶ್ರಮ ಗೌರವ ಮತ್ತು ನೈತಿಕ ಬದುಕಿನ ಮೌಲ್ಯಗಳು ಕಾಲಾತೀತವಾಗಿದ್ದು ಇಂದಿನ ಗೊಂದಲಭರಿತ ಸಮಾಜಕ್ಕೆ ಸ್ಪಷ್ಟ ದಾರಿ ತೋರಿಸುತ್ತವೆ. ಸಾಹಿತ್ಯಕ್ಕೆ ಮೂಲವಾಗಿರುವ ಸ್ತಂಭವಾಗಿರುವ ಜಾನಪದ ಹಾಡುಗಳು ನೈತಿಕತೆಯನ್ನು ಕಲಿಸಿಕೊಡುತ್ತವೆ ಎಂದರು.
12ನೇ ಶತಮಾನದಲ್ಲಿ ಮೊದಲ ಬಾರಿಗೆ ಮಹಿಳೆಯರಿಗೆ ಆದ್ಯತೆ ನೀಡಲಾಗಿದೆ. ವಚನ ಸಾಹಿತ್ಯ, ಜಾತಿ, ಲಿಂಗ, ಆರ್ಥಿಕ ಭೇದಗಳನ್ನು ಮೀರಿ ಮಾನವನನ್ನ ಮಾನವನಂತೆ ನೋಡುವ ದೃಷ್ಟಿಕೋನವನ್ನು ಅವರು ನೀಡಿದ್ದರು. ಇಂದು ಸಮಾಜದಲ್ಲಿ ಹೆಚ್ಚುತ್ತಿರುವ ಅಸಮಾನತೆ, ದ್ವೇಷ ಮತ್ತು ಅಹಿಷ್ಣುತೆಯನ್ನು ನಿವಾರಿಸಲು ಶರಣರ ವಿಚಾರಗಳನ್ನು ಒಳಗೊಂಡು ಎಲ್ಲ ಕಾಲದ ಸಾಹಿತ್ಯದಲ್ಲಿ ಕಾಣಬಹುದು ಎಂದು ಉಷಾ ಹಿರೇಮಠ್ ಹೇಳಿದ್ದರು. ಆಧುನಿಕತೆಯ ಕಾಲಘಟ್ಟದಲ್ಲಿ ಭೌತಿಕ ಮಟ್ಟ ಸುಧಾರಿಸುವ ಜೊತೆಗೆ ನಾನಾ ಸಮಸ್ಯೆಗಳು ಎದುರಾಗಿವೆ. ಮಹಿಳಾ ಸಾಹಿತ್ಯದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಿದೆ. ಅದರಲ್ಲಿನ ಮೌಲ್ಯಗಳನ್ನು ಅನುಸರಿಸುವ ಅಗತ್ಯವಿದೆ ಎಂದರು. ಸಾಹಿತಿಗಳಾದ ಮಂಗಲಾ ಭಾಗವತ್, ಮಲ್ಲಮ್ಮ ಆರ್ ಪಾಟೀಲ್, ರಜಿಯಾ ಬಳವಟ್ಟಿ, ವಿದ್ಯಾವತಿ ಹಿರೇಮಠ್, ವಿಜಯಲಕ್ಷ್ಮಿ ಕೌಟ್ಗೆ, ಮಹಾನಂದ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಹಳ ಖುಷಿಯಿಂದ ಹೆಮ್ಮೆಯಿಂದ ಈ ಪುಸ್ತಕ ಸಂತೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಕನ್ನಡ ಸಾಹಿತ್ಯ ಪರಿಷತ್ತು, ನಮ್ಮ ಪರಮಪೂಜ್ಯ ಗುರುಗಳಾದಂಥ ಬಸಲಿಂಗ ಪಟ್ಟದೇವರ ಸಾನ್ನಿಧ್ಯದಲ್ಲಿ ಹಿರೇಮಠ ಸಂಸ್ಥಾನ ಭಾಲ್ಕಿ ಹಾಗೂ ಗುರುನಾಥ ರಾಜಗಿ ಅವರ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ. ಬಹಳ ಅವಶ್ಯಕತೆ ಇತ್ತು. ಗಡಿ ಭಾಗದಲ್ಲಿರುವಂಥ ಈ ಬೀದರ್ನಲ್ಲಿ ಕನ್ನಡದ ಬಗ್ಗೆ, ಸಾಹಿತ್ಯದ ಬಗ್ಗೆ, ಪುಸ್ತಕಗಳ ಬಗ್ಗೆ ವಿದ್ಯಾರ್ಥಿನಿಯರಿಗೆ, ಯುವಕರಿಗೆ ಅರಿವು ಮೂಡಿಸುವಂಥದ್ದು. ನಾವೆಲ್ಲ ಹೇಳ್ತೀವಿ ನಾಲೆಜ್ ಇಸ್ ಪವರ್, ಜ್ಞಾನವೇ ಶಕ್ತಿ ಅಂತ ಹೇಳ್ತೀವಿ. ಜ್ಞಾನ ಬೆಳಿಬೇಕು ಅಂತ ಹೇಳಿದರೆ ಆ ಪುಸ್ತಕ ಓದುವ ಮುಖಾಂತರ ಮಾತ್ರ ಬರಲಿಕ್ಕೆ ಸಾಧ್ಯ ಆಗ್ತದೆ. ಓದುವ ಅಭಿರುಚಿ ಭಾಳ ಕಡಿಮೆ ಆಗ್ತಾ ಇದೆ. ಭಾಳ ಅತ್ಯಂತ ನೋವಿನ ಸಂಗತಿ. ಹೀಗಾಗಿ ಮಕ್ಕಳಲ್ಲಿ, ಇವತ್ತು ಯುವಕರಲ್ಲಿ ಆ ಪುಸ್ತಕ ಓದುವ ಅಭಿರುಚಿ ಜಾಸ್ತಿ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಇವತ್ತಿನ ಕಾಲದಲ್ಲಿ ಭಾಳಷ್ಟು ಜನ ರೀಲ್ಗಳನ್ನು ನೋಡುವಂಥದ್ರ ಮುಖಾಂತರ ಮತ್ತು ಅವಶ್ಯಕತೆ ಇಲ್ಲದೇ ಇರುವಂಥ ಏನು ಕಂಟೆಂಟ್ಸ್ ಇದೆ ಅದೆಲ್ಲವನ್ನೂ ಇವತ್ತು ನೋಡಿ ಇವತ್ತು ಮಾನಸಿಕವಾಗಿ ದುರ್ಬಲರಾಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಉತ್ತಮ ಸಾಹಿತ್ಯ ಬರಬೇಕು, ಹೊಸ ಹೊಸ ಕೃತಿಗಳು ಬರಬೇಕು. ನಮ್ಮ ಬದುಕಿನಲ್ಲಿ ಏನೇನು ಆಗ್ತವೆ, ಈ ಬದುಕಿನಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳಿಗೆ ಈ ಒಂದು ಪುಸ್ತಕಗಳು ಓದುವುದರಿಂದ ಅದಕ್ಕೆ ಪರಿಹಾರ ಇದೆ. ಆ ದೃಷ್ಟಿಯಿಂದಲೂ ಪುಸ್ತಕ ಓದುವಂಥದ್ದು ಭಾಳ ಅವಶ್ಯಕತೆ ಇದೆ. ಈ ಪುಸ್ತಕ ಸಂತೆ ಮುಖಾಂತರ ಇವತ್ತೇನು ಹೇಳ್ತಾರಲ್ಲ, ದೇಶ ಸುತ್ತು ಕೋಶ ಓದು ಅಂತೇಳಿ, ಆ ರೀತಿಯಲ್ಲಿ ದೇಶ ಸುತ್ತುವುದರಿಂದ ನಮಗೇನೊಂದು ಅನುಭವ ಆಗ್ತದೆ, ಏನೊಂದು ಅದರ ಸಂಸ್ಕೃತಿ, ಪರಂಪರೆ, ಇತಿಹಾಸ ತಿಳಿತದೆ. ಅದೇ ರೀತಿಯಲ್ಲಿ ಪುಸ್ತಕ ಓದೋದರಿಂದಲೂ ನಮ್ಮ ಜ್ಞಾನ ಹೆಚ್ಚಿಗೆ ಆಗ್ತಾ ಇದೆ. ಆ ಜ್ಞಾನದ ಮುಖಾಂತರನೇ ಇವತ್ತು ನಾವು ನಮ್ಮ ಬದುಕಿನಲ್ಲಿ ಒಂದು ಉತ್ತಮವಾಗಿ ಜೀವನ ನಡೆಸಲಿಕ್ಕೆ ಅದರಿಂದ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ಪುಸ್ತಕ ಸಂತೆ ಕಾರ್ಯಕ್ರಮ ಸಹಕಾರಿ ಆಗಲಿ, ಯಶಸ್ವಿ ಆಗಲಿ ಅಂತೇಳಿ ಹೇಳಿ ಹಾರೈಸಿ ಆಯೋಜಕರೆಲ್ಲರಿಗೂ ಮತ್ತೊಮ್ಮೆ ನನ್ನ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪುಸ್ತಕ ಸಂತೆ ಬೆಂಗಳೂರಿನಲ್ಲಿ 2 ಸಾರಿ ನಡೆದಿತ್ತು. ಇದೇ ಶ್ರೀನಿವಾಸ್ ಅವರು ಅದನ್ನು ಆಯೋಜನೆ ಮಾಡಿದರು. ಈಗ ಬೀದರ್ನಲ್ಲಿ ನಡೀತಿರೋದು ಭಾಳ ಸಂತೋಷ. ಇದು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ, ಇದು ವಿಶೇಷವಾಗಿ ಗಡಿ ಭಾಗಗಳಲ್ಲಿ ಹೆಚ್ಚು ನಡೀಬೇಕು ಅಂತ ನಾನು ಆಶಿಸ್ತೇನೆ. ಪುಸ್ತಕ ಸಂತೆ ಪುಸ್ತಕಗಳನ್ನು ಜನರ ಹತ್ತಿರ ಕರ್ಕೊಂಡು ಹೋಗೋವಂಥ ಒಂದು ಕಾರ್ಯಕ್ರಮ ಇದು. ಜನರು ಪುಸ್ತಕದ ಅಂಗಡಿಗೆ ಹೋಗಿ ತಗೊಳ್ಳೋದು ಬೇರೆ, ಆದರೆ ಪುಸ್ತಕವನ್ನೇ ಜನರ ಹತ್ರ ತೊಗೊಂಬರೋದಿದೆಯಲ್ಲ, ಇದು ವಿಶೇಷವಾದದ್ದು. ಇದು ಯಶಸ್ವಿ ಆಗಬೇಕು. ಇದು ಜನಾಶ್ರಯಕ್ಕೆ ಬಂದಿದೆ ಇಲ್ಲಿ. ಆದರೆ ಸರ್ಕಾರ ಇದೆಯಲ್ಲ, ಅದರ ಆಶ್ರಯನೂ ಭಾಳ ಮುಖ್ಯ. ನಾನು ಸರ್ಕಾರವನ್ನು ಮೊದಲಿಂದ ಒತ್ತಾಯಿಸ್ತಿದ್ದೀನಿ, ಈಗಲೂ ಒತ್ತಾಯಿಸ್ತಿದ್ದೀನಿ. ಸರ್ಕಾರ ತನ್ನ ಬಜೆಟ್ನಲ್ಲಿ ಏನೇನೆ ಗ್ರಂಥಾಲಯ ಇಲಾಖೆಗೆ ಇಷ್ಟು ಹಣ ಅಂತ ನಿಗದಿಪಡಿಸಬೇಕು. ಇಲ್ಲಿವರೆಗೆ ಆಗಿಲ್ಲ. ಒಂದೇ ಒಂದು ಸಾರಿ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ನಲ್ಲಿ 10 ಕೋಟಿ ರೂಪಾಯಿ ಕೊಟ್ಟಿದ್ದರು. ಉಳಿದಿದ್ದೆಲ್ಲ ಕಾರ್ಪೊರೇಷನ್ನು, ಪುರಸಭೆ, ಭೂಕಂದಾಯ ಇದರ ಸೆಸ್ನಿಂದ, ಉಪಕರದಿಂದ ನಡೀತಾ ಇರತಕ್ಕಂಥದ್ದು. ಅದರ ಆ ಉಪಕರನೂ ಸರಿಯಾಗಿ ಸಂಗ್ರಹ ಆಗ್ತಿಲ್ಲ. ಹಾಗಾಗಿ ಲೇಖಕರಿಗೆ ಮತ್ತು ಪ್ರಕಾಶಕರಿಗೆ ಸರ್ಕಾರದ ಕಡೆಯಿಂದ ಹೆಚ್ಚು ಅನುಕೂಲ ಸದ್ಯಕ್ಕಂತೂ ಆಗ್ತಾಯಿಲ್ಲ. ಹಾಗಾಗಿ ಬಜೆಟಲ್ಲಿ ಇಂತಿಷ್ಟು ಅಂತ ಗ್ರಂಥಾಲಯ ಇಲಾಖೆಗೆ ಅನುದಾನವನ್ನು ಸರ್ಕಾರ ನಿಗದಿ ಮಾಡಬೇಕು ಮತ್ತು ಅದನ್ನು ಪ್ರತಿ ವರ್ಷ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ದುರ್ಬಲಗೊಳಿಸಿ ವಿಬಿಜಿ ರಾಮ್ಜಿ ಕಾಯ್ದೆ ರೂಪಿಸುವುದನ್ನು ವಿರೋಧಿಸಿ ಕಾಂಗ್ರೆಸ್ ಜಿಲ್ಲಾ ಘಟಕವು ನಗರದಲ್ಲಿ ಪ್ರತಿಭಟನೆ ನಡೆಸಿತು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ಹಾಗೂ ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಬಸವರಾಜ ಚಪ್ಶೆಟ್ಟಿ ಅವರ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ಶಿವನಗರದ ಪಕ್ಷದ ಕಚೇರಿಯಿಂದ ಹೊಸ ಬಸ್ ನಿಲ್ದಾಣ, ಗುರುದ್ವಾರ ಕಮನ್ ಮಾರ್ಗವಾಗಿ
ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸಿದರು. ಬಳಿಕ ವಿಬಿಜಿ ರಾಮ್ಜಿ ಕಾಯ್ದೆ ರದ್ದುಪಡಿಸುವಂತೆ ರಾಷ್ಟ್ರಪತಿಗೆ ಬರೆದ ಮನವಿ ಪತ್ರವನ್ನು ಹೆಚ್ಚುವರಿ ಜಿಲ್ಲಾಧಿಕಾರಿಗೆ ಸಲ್ಲಿಸಿದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯು ಹೆಸರು ಮತ್ತು ಸ್ವರೂಪ ಬದಲಾಯಿಸುವ ಕೇಂದ್ರ ಸರ್ಕಾರ ಬಡವರ ವಿರೋಧಿಯಷ್ಟೇ ಅಲ್ಲ, ಭಾರತದ ಒಕ್ಕೂಟ ವ್ಯವಸ್ಥೆಯ ವಿರೋಧಿಯಾಗಿಯೂ ಇದೆ ಎಂದು ಅರಣ್ಯ, ಪರಿಸರ, ಜೈವಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ನಗರದಲ್ಲಿ ಕಾಂಗ್ರೆಸ್ ಜಿಲ್ಲಾ ಘಟಕದಿಂದ ನಡೆದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶದಲ್ಲಿ ದುಡಿಯುವ ಕೈಗಳಿಗೆ ಉದ್ಯೋಗದ ಭದ್ರತೆ ನೀಡಲು ಯುಪಿಎ ಸರ್ಕಾರ ಆರಂಭಿಸಿದ್ದು ಉದ್ಯೋಗ ಖಾತರಿ ಯೋಜನೆಯ ಮೂಲ ಉದ್ದೇಶವನ್ನೇ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಹಾಳು ಮಾಡುತ್ತಿದೆ. ಇದು ಬಡವರ ಹೊಟ್ಟೆಯ ಮೇಲೆ ಹೊಡೆಯುವ ಕ್ರಮವಾಗಿದ್ದು ಸಾಮಾಜಿಕ ನ್ಯಾಯದ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಎಂದು ಟೀಕಿಸಿದ್ದರು. ದೇಶದ ಸ್ವಾತಂತ್ರ್ಯಕ್ಕಾಗಿ ಜೀವನವನ್ನೇ ಸಮರ್ಪಿಸಿದ ಮಹಾತ್ಮ ಗಾಂಧಿಯವರ ಹೆಸರನ್ನೇ ಯೋಜನೆಯಿಂದ ತೆಗೆದುಹಾಕಿರುವುದು ಬಾಪೂಜಿಗೆ ಮಾಡಿದ ಅವಮಾನವಾಗಿದೆ. ಅಷ್ಟೇ ಅಲ್ಲದೆ ಯೋಜನೆಗೆ 60:40 ಅನುಪಾತವನ್ನು ಹೇರಿಕೆ ಮಾಡುವ ಮೂಲಕ ರಾಜ್ಯ ಸರ್ಕಾರಗಳ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ಹಾಕಲಾಗಿದೆ. ಜಿಎಸ್ಟಿ ಜಾರಿಯಾದ ಬಳಿಕ ರಾಜ್ಯಗಳಿಗೆ ದೊರಕುವ ತೆರಿಗೆ ಪಾಲು ಕಡಿಮೆಯಾಗಿದೆ. 15ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ರಾಜ್ಯಕ್ಕೆ ಸಿಗಬೇಕಾದ ಅನುದಾನದಲ್ಲಿಯೂ ಕಡಿತವಾಗಿದೆ. ಇಂತಹ ಸಂದರ್ಭದಲ್ಲಿ ಕೇಂದ್ರದ ಈ ನಿರ್ಧಾರ ಒಕ್ಕೂಟ ವ್ಯವಸ್ಥೆಯ ಮೇಲೆ ನೇರ ದಾಳಿ ಎಂದು ಖಂಡಿಸಿದ್ದರು. ಮನ್ರೇಗಾ ಯೋಜನೆಯ ಹೆಸರು ತೆಗೆದುಹಾಕುವುದರ ಜೊತೆಗೆ ಬಡವರ ಜೀವನೋಪಾಯದ ಮೇಲೂ ಹೊಡೆಯುವ ಈ ಕ್ರಮ ಅತಿರೇಕದ ಪರಮಾವಧಿಯಾಗಿದೆ. ಗ್ರಾಮೀಣ ಜನರ ಹಕ್ಕುಗಳನ್ನು ಕಾಪಾಡಲು ಮತ್ತು ಮನ್ರೇಗಾ ಯೋಜನೆಯನ್ನು ಮರುಸ್ಥಾಪಿಸಲು ಕಾಂಗ್ರೆಸ್ ಪಕ್ಷದ ಹೋರಾಟ ಮುಂದುವರಿಯಲಿದೆ ಎಂದು ಹೇಳಿದ್ದರು. ಪೌರಾಡಳಿತ ಹಾಗೂ ಹಜ್ ಸಚಿವ ರಹೀಂ ಖಾನ್ ಮಾತನಾಡಿ, ಕೋವಿಡ್ ಸಮಯದಲ್ಲಿ ಖಾತ್ರಿ ಯೋಜನೆ ಗ್ರಾಮೀಣ ಜನರ ಹಾಗೂ ವಲಸೆ ಕಾರ್ಮಿಕರ ಬದುಕಿಗೆ ಆಸರೆಯಾಗಿತ್ತು ಎಂದು ತಿಳಿಸಿದ್ದರು. ಮಾಜಿ ಸಂಸದ್ ನರಸಿಂಗರಾವ್ ಸೂರ್ಯವಂಶಿ, ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆ ಪುಂಡಲೀಕರಾವ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ, ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷ ಹನುಮಂತರಾವ್ ಚೌಹಾಣ್, ನಗರಸಭೆ ಮಾಜಿ ಸದಸ್ಯ ಧನರಾಜ್ ಹಂಗರ್ಗಿ, ಕೆಪಿಸಿಸಿ ಉಪಾಧ್ಯಕ್ಷ ಜಾನ್ ವೆಲ್ಸಿ, ಪ್ರಧಾನ ಕಾರ್ಯದರ್ಶಿಗಳಾದ ಶಂಕರ್ ದೊಡ್ಡಿ, ಸಂಜಯ್ ಚಾಗಿರ್ದಾರ್, ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಎಂಎ ಸಮಿ, ದತ್ತಾತ್ರಿ ಮುಲ್ಗೆ, ಜಾರ್ಜ್ ಫರ್ನಾಂಡಿಸ್, ವಿನೋದ್ ಕುಮಾರ್ ಅಪ್ಪೆ, ಕಾರ್ಯದರ್ಶಿಗಳಾದ ಸುನಿಲ್ ಬಚ್ಚನ್, ರವೀಂದ್ರ, ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಫರೀದ್ ಖಾನ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೊಹಮ್ಮದ್ ಯೂಸುಫ್, ಚಂದ್ರಶೇಖರ್ ಚನ್ಶೆಟ್ಟಿ, ನೀಲ್ಕಂಠ್ ರಾಥೋಡ್, ರಾಜ್ಕುಮಾರ್ ಹಲ್ಬರ್ಗೆ, ಆನಂದ್ ಚೌಹಾಣ್, ಮುಂಚೂಣಿ ಘಟಕಗಳ ಅಧ್ಯಕ್ಷರಾದ ಸಂಜಯಕುಮಾರ್ ಡಿಕೆ, ರಾಕೇಶ್ ಕುರ್ಬ್ಖೇಳ್ಗಿ, ಡಾಕ್ಟರ್ ಚಂದ್ರಕಾಂತ್ ಪಾಟೀಲ್, ಪೂಜಾ ಜಾರ್ಜ್, ರಾಜ್ಕುಮಾರ್ ಲದ್ದೆ, ಗೋವರ್ಧನ್ ರಾಥೋಡ್ ಮತ್ತಿತರರು ಪಾಲ್ಗೊಂಡಿದ್ದರು. और हमारे मिनिस्टर ईश्वर खंडे जी, डिस्ट्रिक्ट इंचार्ज सभी लोग इसके बारे में बहुत ही सीरियस है और हम भी बहुत ही सीरियस जिम्मेदारी लेके ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ಉದ್ಯೋಗ ಖಾತ್ರಿ ಬಂದ ಮೇಲೆ ಪ್ರತಿ ವರ್ಷ ನಾವು 300 ಕೋಟಿನ 350 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ. उनका एक ही मकसद है, स्टेप बाय स्टेप किसानों को, गरीबों को और ये हमारे पूरे देश में जितने लोग हैं उसको अलग तरीके से समस्या क्रिएट करना। ये सब क्यों हो रहा है? क्योंकि सेंट्रल गवर्नमेंट का दिवाला हो चुका है, अंदर से कुछ नहीं है उनके पास। वो लोग गरीबों को उनका जो खून चूस के थोड़े से इंडस्ट्रियल उद्योगपति जो है उन्हीं को सपोर्ट कर रहे हैं, उनको करोड़ों रुपए लोन माफ कर रहे हैं, इंटरेस्ट माफ कर रहे हैं और गरीबों को काम देने के लिए उनको तकलीफ है, उनके पास पैसा नहीं है। अभी स्टेट गवर्नमेंट को देना आधा हिस्सा बोल के डाले हैं और उसमें कितने दिन देना कितने नहीं देना वो भी डिसाइडेड दिल्ली से बैठ के करेंगे। कौन से गांव को किसी जगह काम नहीं मिलेगा या नहीं मिलेगा। तो इस तरह से क्योंकि 70 साल में जो कांग्रेस गवर्नमेंट करी है पूरे देश में, तो आप अगर देखें तो जहां पे भी जाओ, एयरपोर्ट जाओ, रेलवे स्टेशन जाओ, हॉस्पिटल जाओ, बड़े बड़े इंडस्ट्री जाओ, पूरे देश में जो भी दिख रहा है आज हमारा देश 5वें 6ठे स्थान पे जिस पोजीशन पे है ये कांग्रेस गवर्नमेंट ने की।
70 साल में जो बोलते ना 70 साल में क्या किए बोल के, जो हमारा देश आजाद होने के बाद हमारे भारत देश का नंबर 150 कंट्रीज के नीचे था और आज भारत देश का नाम 5वें पूरे वर्ल्ड में 5वें नंबर, हर पावर में, हर शक्ति में 5वें नंबर पे है बोलो तो ये कांग्रेस गवर्नमेंट ने की है 70 साल के अंदर। आप हर चीज जहां पे भी जाओ ज्योति देख लो आप, आज 5वें नंबर पे आने का पोजीशन जो है, न्यूक्लियर पावर है, मिलिट्री है, डिफेंस है, एयरफोर्स है, हर चीज में जो टॉप हमारा भारत देश बना है वो कांग्रेस सरकार ने की है। और जितने भी किए हैं भाई पूरे भारत देश का अगर गिनते गए तो बहुत टाइम लग जाता है। सिर्फ बिदर का ले लो, बिदर में जितने चीज बने हैं, हॉस्पिटल ले लो, पिछला ओल्ड हॉस्पिटल भी कांग्रेस सरकार में हुआ था, अब न्यू हॉस्पिटल भी जो हुआ है 400-500 बेडेड का, ईश्वर साहब, मैं और सिद्धरामैया जी, मल्लिकार्जुन खड़गे जी सबको लाकर उद्घाटन के हास्पिटल की बात हो। ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿದೆ, ಅದು ಬಡವರ ವಿರೋಧಿ ಸರ್ಕಾರ ಇದೆ, ಶೋಷಿತರ ವಿರೋಧಿ ಸರ್ಕಾರ ಇದೆ, ಗ್ರಾಮೀಣ ಭಾಗದ ಜನರ ವಿರೋಧಿ ಸರ್ಕಾರ ಇದೆ। ಇವತ್ತು ಆ ಕಾರಣಕ್ಕಾಗಿ ಇಂಥ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ। ಈ ಯೋಜನೆ ಟಿ.ಬಿ. ರಾಮ್ ಯೋಜನೆಯಲ್ಲಿ ಏನು ವ್ಯತ್ಯಾಸ ಇದೆ? ವ್ಯತ್ಯಾಸ ಏನಿದೆಯಪ್ಪ ಅಂತ ಹೇಳಿದ್ರೆ ಹೇಳಲಿಕ್ಕೆ ಅವರು ನಾವು 100ರಿಂದ 125 ಜನ ಮಾಡಿದ್ದೀವಿ ಅಂತ ಹೇಳ್ತಾರೆ, ಜನರಿಗೆ ದಾರಿ ತಪ್ಪಿಸ್ತಾರೆ। ಆದ್ರೆ ಪಂಚಾಯತಿಗಳ ಅಧಿಕಾರ ಕಸಿದುಕೊಂಡಿದ್ದಾರೆ। ಅವರು ದೆಹಲಿಯಲ್ಲಿ ಕೂತು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಯಾವ ಯೋಜನೆ, ಯಾವ ಕಾರ್ಯಕ್ರಮ ತಗೋಬೇಕು, ಯಾವ ಪಂಚಾಯತ್ ತಗೋಬೇಕು ಅವರೇ ಆಯ್ಕೆ ಮಾಡ್ತಾರೆ। ಉದಾಹರಣೆಗೆ ರಾಜ್ಯದಲ್ಲಿ ಸುಮಾರು 5,500 6 ಸಾವಿರ ನಮ್ಮ ಪಂಚಾಯತ್ ಇದೆ। ಇವತ್ತು ನಮ್ಮ ಪಂಚಾಯತಿಯಲ್ಲಿ ಯಾವ ಪಂಚಾಯತಿಯಲ್ಲಿ ಕೆಲಸ ತಗೋಬೇಕು, ಅದು ವಿಕಸಿತ ಭಾರತ ಯೋಜನೆ ಅಡಿಯಲ್ಲಿ ತಗೊಂಡಂತ ಕಾಮಗಾರಿಗಳೇ ತಗೋಬೇಕು। ಅಂದ್ರೆ ದೊಡ್ಡ ದೊಡ್ಡ ಕಾಮಗಾರಿಗಳು ಯಾವ ಕಾಮಗಾರಿಗಳಪ್ಪ? ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳು ಪ್ರಮುಖದಲ್ಲಿ ತಗೊಳ್ಳಂತದ್ದಿರಬಹುದು, ಅಥವಾ ನೀರಾವರಿ ಯೋಜನೆ ಇರ್ಬೋದು। ಆ ಗ್ರಾಮದೇನಾಗ್ತದೆ, ಅವರೇ ಆಡಳಿತ ನಡೆಸಬೇಕು ಅಂತ ವಿಕೇಂದ್ರೀಕರಣ ಮಾಡಿದ್ದೀವಿ। ಆ ವಿಕೇಂದ್ರೀಕರಣ ವಿರೋಧ ನೀತಿ ಅಲ್ಲವೇ ಇದು? ಇವತ್ತು ಮತ್ತೆ ಅದಕ್ಕೆ ಏನ್ ಮಾಡಿದ್ದಾರೆ, ಇದು ಬುಡಮೇಲು ಮಾಡುವಂತ ಒಂದು ಸಂದರ್ಭದಲ್ಲಿ ಆ ಕೆಲಸನೂ ಅವರೇ ಆಯ್ಕೆ ಮಾಡ್ಬೇಕು, ಅದು ಅಧಿಸೂಚನೆ ಮಾಡ್ಬೇಕು। ಯಾವ ಪಂಚಾಯತ್ ಅಂದ್ರೆ ಕೆಲವು ಪಂಚಾಯತಿಗಳು ಬಿಟ್ಟು ಹೋಗ್ತಾರೆ। ಕಾಂಗ್ರೆಸ್ ಪಂಚಾಯತಿ ಇತ್ತು ಅಂದ್ರೆ ಕಾಂಗ್ರೆಸ್ ಪಂಚಾಯತಿ ಕೊಡೋದೇ ಇಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಕೊಡೋದೇ ಇಲ್ಲ। ಈಗ ನೋಡಿ, ವೇಜಸ್ ದುಡ್ಡು ಅವ್ರು ಇನ್ನು ಬಿಡುಗಡೆ ಮಾಡಿಲ್ಲ, ಮಟೀರಿಯಲ್ ಪೇಮೆಂಟ್ ಇನ್ನು ಸುಮಾರು 40% ಈ ವರ್ಷದವ್ರು ಬಿಡುಗಡೆ ಮಾಡ್ಬೇಕು। ಇವ್ರು ಜಲ್ ಜೀವನ್ ಮಿಷನ್ ಸಾವಿರಾರು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಡುವಂತ ಹಣ ನಮ್ಗೆ ಕೊಟ್ಟಿಲ್ಲ, 4.5 ಲಕ್ಷ ಕೋಟಿ ರೂಪಾಯಿ ಅವರಿಗೆ ನಾವು ಇವತ್ತು ತೆರಿಗೆ ಪಾವತಿ ಮಾಡ್ತೀವಿ। ಇನ್ಕಮ್ ಟ್ಯಾಕ್ಸ್, ಎಕ್ಸೈಸ್, GST ಎಲ್ಲ ಸೇರಿ ನಮ್ಗೆ ಎಷ್ಟು ಕೊಡ್ತಾರೆ? 1 ರೂಪಾಯಿ ನಾವು ಕೇಂದ್ರ ಸರ್ಕಾರ ಕೊಟ್ರೆ ನಮಗ್ ಕೊಡುವಂತದ್ದು ಅವರು ಬರೀ 15 ಪೈಸೆ। ಆದ್ರೆ UP-ದವ್ರು 1 ರೂಪಾಯಿ ಕೊಟ್ರೆ ಅವ್ರಿಗೆ 3 ರೂಪಾಯಿ ಹೋಗ್ತದೆ, ಬಿಹಾರದವ್ರು 1 ರೂಪಾಯಿ ಕೊಟ್ರೆ ಅವ್ರಿಗೆ 2.5-3 ರೂಪಾಯಿ ಹೋಗ್ತದೆ। ಆಯ್ತು, ಹಿಂದುಳಿದ ರಾಜ್ಯಗಳಿದೆ, ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಮಾಡಿದ್ರೆ ಯಾರು ಬೇಡ ಅನ್ನಂಗಿಲ್ಲ। ಆದ್ರೆ ಸಂಪೂರ್ಣ ನಮ್ಮ ಆದಾಯ, ನಮ್ಮ ದುಡ್ಡು ಒಯ್ದು ಬೇರೆ ಕೊಡುವಂತ ರೀತಿಯಲ್ಲಿ ಇವರು ಏನ್ ಮಾಡ್ತಾ ಇದ್ದಾರೆ, ಇದು ಒಕ್ಕೂಟದ ವ್ಯವಸ್ಥೆಯ ವಿರುದ್ಧ ಇದೆ। ಇದು ಪಂಚಾಯತ್ ರಾಜ್ ವಿಧೇಯಕಕ್ಕೆ ನಾವೇನು ತಿದ್ದುಪಡಿ ತಂದು ಅಧಿಕಾರ ಕೊಟ್ಟಿದ್ದೇವೆ, ಅದರ ವಿರುದ್ಧ ಇದೆ। ನಗರದ ಸರ್ಕಾರಿ ಅತಿಥಿಗೃಹ ಕಾರ್ಯಾಲಯದಿಂದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದವರೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು। ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಬೀದರ್ ಜಿಲ್ಲಾ ವತಿಯಿಂದ ರಾಜ್ಯಪಾಲರ ವಿರುದ್ಧ ಗುಂಡಾವರ್ತನೆ ತೋರಿಕೆ BK ಹರಿಪ್ರಸಾದ್ ನಡೆ ಖಂಡಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು। ಅಲ್ಲದೆ ಹಲವು ಸಚಿವರ ಪ್ರತಿಕೃತಿ ದಹಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದರು। ಈ ಸಂದರ್ಭದಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಮಾತನಾಡುತ್ತಾ, ಕಾಂಗ್ರೆಸ್ ಸರ್ಕಾರವು ಪ್ರಜಾಪ್ರಭುತ್ವದ ಮತ್ತು ಸಂವಿಧಾನದ ವಿರೋಧಿ, ಗುಂಡಗಳ ಪರವಾಗಿ ಮತ್ತು ಭ್ರಷ್ಟಾಚಾರದ ಪರವಾಗಿದೆ ಎಂದು ಮಾತನಾಡುತ್ತಾ ಹೇಳಿದ್ದರು। ಈ ಸಂದರ್ಭದಲ್ಲಿ ಶಶಿ ಹೊಸಳ್ಳಿ, ನರೇಶ್ ಗೌಳಿ, ರೋಷನ್ ವರ್ಮಾ, ಕೈಲಾಶ್ನಾಥ್ ಕಾಜಿ, ಸಂತೋಷ್ ರೆಡ್ಡಿ, ಬಸವರಾಜ್ ಬಂಬುಳಗೆ, ನವೀನ್ ಚಿಟ್ಟಾ ಸೇರಿದಂತೆ ಹಲವು ಕಾರ್ಯಕರ್ತರು ಸೇರಿದಂತೆ ಇತರರು ಇದ್ದರು। ಹೋರಾಟ ನಡೆಸಿ ಎಚ್ಚರಿಕೆ ನೀಡ್ತೀವಿ, ಮಾಧ್ಯಮ ಮುಖಾಂತರ ಇದ್ಕೊಂಡು ಕೆಲಸ ಮಾಡ್ರಿ, ಇಲ್ಲಾಂತ ಮುಂದಿನ ದಿನಗಳಲ್ಲಿ
ಯುವ ಮೋರ್ಚಾ ವತಿಯಿಂದ ಉಗ್ರ ಹೋರಾಟ ಮಾಡಬೇಕಾಗಿದೆ. ಈಗ ಹಿರಿಯರಾದಂಥ ಮಾಜಿ ಕೇಂದ್ರ ಸಚಿವರಾದಂಥ ಮದನ್ ಕುಮಾರ್ ಸರ್ ಅವರು ಮೊನ್ನೆ ನಡೆದಂಥ ಕರ್ನಾಟಕದ ದಿವಂಗತ ರಾಜ್ಯಪಾಲರ ಭಾಷಣದ ನಂತರ ನಡೆದಂಥ ಘಟನಾವಳಿಯನ್ನು ಬೀದರ್ ಯುವ ಮೋರ್ಚಾ ಘಟಕದ ವತಿಯಿಂದ ಅಷ್ಟೇ ಅಲ್ಲ, ಇವತ್ತು ಜಿಲ್ಲೆಯಲ್ಲಿ ಕೂಡ ಇವತ್ತು ಶೂಟೌಟ್ ಇದೇ SBI ಎದುರುಗಡೆ ಆಗಿರೋಂಥದ್ದು 1 ವರ್ಷ ಮೀರ್ತು. ಇನ್ನೂ ದರೋಡೆಕೋರರಿಗೆ ಸರ್ಕಾರದಿಂದ ಹಿಡಿಲಿಕ್ಕೆ ಆಗಲಿಲ್ಲ. ಆ ಶೂಟೌಟ್ನಲ್ಲಿ ಸತ್ತೋದಂಥವರಿಗೆ ಪರಿಹಾರ ಕೊಡಲಿಕ್ಕೆ ಆಗಲಿಲ್ಲ. ಗಾಯಗೊಂಡಿದ್ದಂಥ ವ್ಯಕ್ತಿಗೆ ಇನ್ನೂ ಅವನಿಗೆ ಸರ್ಕಾರದಿಂದ ಪರಿಹಾರ ಕೊಡಲಿಕ್ಕೆ ಆಗಲಿಲ್ಲ. ಇಂಥ ಅನೇಕ ಘಟನೆಗಳು ಇವತ್ತು ಜಿಲ್ಲೆಯಲ್ಲಿ ಕೂಡ ನಡೆದವೆ. ಇಂಥವು ಎಲ್ಲವಕ್ಕೂ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ನಿಮಗೆ ಅಧಿಕಾರ ಮಾಡಲಿಕ್ಕೆ ಯಾವುದೇ ನೈತಿಕ ಹಕ್ಕನ್ನು ಉಳಿದಿಲ್ಲ. ಹೀಗಾಗಿ ಸಂವಿಧಾನ ನಮ್ಮ ರಾಜ್ಯಪಾಲರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ, ಈ ಸರ್ಕಾರವನ್ನು ರಾಷ್ಟ್ರಪತಿಗಳಿಗೆ ಕಳಿಸಿ ಸರ್ಕಾರವನ್ನು ವಜೆ ಮಾಡಬೇಕನ್ನುವಂಥದ್ದನ್ನು ಹೇಳ್ತೀನಿ. ಧನ್ಯವಾದಗಳು. बोलो भारत माता की जय. गुंडा राज्य ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ವಿಧಾನಸಭೆಯಲ್ಲಿ ಗುಂಡಾಗಿರಿ ಮಾಡಿರೋ BK ಹರಿಪ್ರಸಾದ್ಗೆ ತೊಲಗಲಿ ತೊಲಗಲಿ. ಮುಂದೆ ಬರೋ ಶಿವಣ್ಣ, ಮುಂದೆ ಬೈ, ಮುಂದೆ ಬಾ. थोड़ा पीछे में थोड़ा 1 मिनट. ए ಮೈಮೇಲ್ ಬರ್ತದೆ. ಬರೋ ಹಾಂ ರೀ. ಕಾಂಗ್ರೆಸ್ ಪ್ರಜಾಪ್ರಭುತ್ವದ ವಿರೋಧಿ, ಕಾಂಗ್ರೆಸ್ ಇತಿಹಾಸ ಸಂವಿಧಾನದ ವಿರೋಧಿ, ಕಾಂಗ್ರೆಸ್ ಗುಂಡಗಳ ಪರವಾಗಿರುವಂಥ ಏಕೈಕ ರಾಜಕೀಯ ಪಕ್ಷ, ಕಾಂಗ್ರೆಸ್ ಭ್ರಷ್ಟಾಚಾರದ ಪರವಾಗಿ ನಿಲ್ಲುವಂಥ ಏಕೈಕ ಪಕ್ಷ. ಹೀಗೆ ಅನೇಕ ಇತಿಹಾಸಗಳಲ್ಲಿ ನಾವು ಕಾಂಗ್ರೆಸ್ಸಿನ ನಡವಳಿಕೆ ಇವೆಲ್ಲವುಗಳನ್ನು ನಾವು ಇಲ್ಲಿ ಗಮನಿಸಬಹುದು. ಈಗ ಈ ಕಾಂಗ್ರೆಸ್ಸಿನ ಪ್ರತಿಯೊಬ್ಬರ ನಾಯಕರ ಗುಣ ಸಂಪೂರ್ಣವಾಗಿ ಗುಂಡಾ ಪ್ರವೃತ್ತಿಯಿಂದ ಹೊಂದಿರುತ್ತದೆ. ಘನವೆತ್ತ ರಾಜ್ಯಪಾಲರು ಅವರ ಸಾಮಾಜಿಕ ಜೀವನ ಮತ್ತು ರಾಜಕೀಯ ಜೀವನ ಕನಿಷ್ಠ 5 ದಶಕಗಳಿಂದ ನಿರಂತರವಾಗಿ ಸಾಮಾಜಿಕ ಜೀವನ, ರಾಜಕೀಯ ಜೀವನ ನಡ್ಕೊಂಡು ಬಂದಿದೆ. ಕರ್ನಾಟಕದಲ್ಲಿ ಸುಮಾರು ಈಗಾಗಲೇ 4.5 ವರ್ಷಗಳ ಮುಗಿತಾ ಬಂತು. ರಾಜ್ಯಪಾಲರು ಜಂಟಿ ಸದನದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನುವಂಥದ್ದನ್ನು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರಿಂದ ಕಲಿಬೇಕಾಗಿದ್ದು ಅವಶ್ಯಕತೆ ಇದೆ. ರಾಜ್ಯಪಾಲರು ಸಂವಿಧಾನಿಕ ಹುದ್ದೆಯಲ್ಲಿದ್ದವರು, ಜವಾಬ್ದಾರಿ ಸ್ಥಾನದಲ್ಲಿದ್ದವರು. ಸಂವಿಧಾನವನ್ನು ಯಾವ ರೀತಿ ಕಾಪಾಡಬೇಕು ಮತ್ತು ಅದಕ್ಕೆ ಗೌರವಿಸಬೇಕು ಅನ್ನಬೇಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ರಾಜ್ಯಪಾಲರಿಗೆ ಗೊತ್ತಿದೆ. ಹೀಗಾಗಿ ತಾವು ಮಾನ್ಯ ಮುಖ್ಯಮಂತ್ರಿಗಳೇ ಬಾಲಕ ಬುದ್ಧಿಯಾದಂಥ ರಾಹುಲ್ ಗಾಂಧಿಯ ಅಣತಿಯಂತೆ ನರೇಗಾದಲ್ಲಿರುವಂಥ ಅನೇಕ ಲೋಪದೋಷಗಳನ್ನು, ಭ್ರಷ್ಟಾಚಾರಕ್ಕೆ ಅಣಿಯನ್ನು ಮಾಡಿಕೊಂಡಿತ್ತು. ಅವುಗಳೆಲ್ಲವೂ ಸ್ವತಃ ನಿಮ್ಮ ಪ್ರಧಾನಮಂತ್ರಿ ಆದಂಥ ಮನಮೋಹನ್ ಸಿಂಗ್ ಅವರೇ 2011ರಲ್ಲಿ ನರೇಗಾದಲ್ಲಿ ಪ್ರತಿಯೊಂದು ಕಡೆ ಭ್ರಷ್ಟಾಚಾರ ಆಗ್ತಾ ಇದೆ, ಸರಿಯಾಗಿ ಜನರಿಗೆ ಕೈಗೆ ಕೆಲಸ ಕೊಡುವಂಥದ್ದು ಆಗ್ತಾ ಇಲ್ಲ, ಭ್ರಷ್ಟಾಚಾರ ತಡಿಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಸ್ವತಃ ಅವರೇ ಹೇಳಿದ್ದಾರೆ. ಹೀಗಾಗಿ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ನರೇಗಾದಲ್ಲಿರುವಂಥ ಭ್ರಷ್ಟಾಚಾರದಿಂದ ಮುಕ್ತವಾಗಬೇಕು, ಕೂಲಿ ಕಾರ್ಮಿಕರಿಗೆ ಇನ್ನಷ್ಟು ಅವಕಾಶಗಳನ್ನು ಒದಗಿಸಿಕೊಡಬೇಕು ಮತ್ತು ವಿಕಸಿತ ಭಾರತ 2047 ವರೆಗೆ
ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲಿ ಕೂಡ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಆಸ್ತಿಯನ್ನು ನಿರ್ಮಾಣ ಆಗಬೇಕು. ವಿಧಾನಸೌಧದಲ್ಲಿ ನಡೆದಂಥ ಘಟನೆಯನ್ನು ಭಾರತೀಯ ಜನತಾ ಪಕ್ಷ ಬೀದರ್ ಜಿಲ್ಲಾ ಯುವ ಮೋರ್ಚಾ ಖಂಡಿಸ್ತದೆ. ಇವತ್ತು ರಾಜ್ಯದ ಘನವೆತ್ತ ರಾಜ್ಯಪಾಲರು ತಮ್ಮ ಭಾಷಣವನ್ನು ಮುಗಿಸಿ ಹೋಗಬೇಕಾದ್ರೆ ರೌಡಿಗಳು ಯಾವ ಥರ ತಡಿತಾರೋ ಆ ಥರ BK ಹರಿಪ್ರಸಾದ್ ಅವರು, ಪ್ರದೀಪ್ ಈಶ್ವರ್ ಅವರು, ಆ ಬಚ್ಚೇಗೌಡ ಅವರು, ಇವರೆಲ್ಲರೂ ಅವ್ರು ಎದುರು ಹೋಗಿ ನಿಂತು ಗಲಾಟೆ ಮಾಡುವಂಥ ಕೆಲಸ ಏನು ಮಾಡಿದರೋ ಅವ್ರಿಗೆ ತಕ್ಷಣದಲ್ಲಿ ವಜಾ ಮಾಡಬೇಕು ಅಂತೇಳಿ ಸ್ಪೀಕರ್ ಹತ್ರ ಕೇಳ್ತೇವೆ. ನೀವೇನಾದರೂ ಸ್ಪೀಕರ್ ಕುರ್ಚಿಗೆ ಯೋಗ್ಯರು ಅಂತ ತೋರಿಸ್ಬೇಕಾದ್ರೆ ಯಾವ ರೀತಿ ಭಾರತೀಯ ಜನತಾ ಪಕ್ಷದ MLAಗಳಿಗೆ 6 ತಿಂಗಳು ನೀವು ಸಸ್ಪೆಂಡ್ ಮಾಡಿದ್ರೋ, ಸುಳ್ಳು ಹೇಳಿ ಸಸ್ಪೆಂಡ್ ಮಾಡಿದಿರಿ. ಈಗ ಯಾರು ಗಲಾಟೆ ಮಾಡಿದ್ರು, ವಿಧಾನಸೌಧದಲ್ಲಿ ಯಾರು ಗದ್ದಲ ಸೃಷ್ಟಿ ಮಾಡಿದ್ರು, ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ರಿ. ಇದು ಕಾಂಗ್ರೆಸ್ ಪಕ್ಷದ ದುರಾಡಳಿತ ಅಂತ ಹೇಳ್ಬೋದು. ಇವತ್ತು ರಾಜ್ಯಪಾಲರು ಯಾವ ಭಾಷಣ ಮಾಡಬೇಕು, ನೀವು ಮಾಡಿದಂಥ ದುರಾಡಳಿತಗಳು, ಅನ್ಯಾಯಗಳು, ಅತ್ಯಾಚಾರಗಳು, ಇದರ ಬಗ್ಗೆ ರಾಜ್ಯಪಾಲರು ಮಾತಾಡಬೇಕಾ? ರಾಜ್ಯಪಾಲರಿಗೆ ಯಾವುದೇ ಆದಂಥ ಹುದ್ದೆ ಇದೆ, ಸಂವಿಧಾನಿಕ ಹುದ್ದೆಯಲ್ಲಿರುವವರು. ನೀವು ಮಾಡಿದಂಥ ಲೂಟಿಗಳು, ನಿಮ್ಮ ರಾಜ್ಯದ ಮುಖ್ಯಮಂತ್ರಿಯವ್ರ ಸ್ವತಃ ಹೆಂಡತಿ ಹೆಸರು ತೊಗೊಂಡಂಥ 14 ಸೈಟ್ಗಳು, ಅವೆಲ್ಲ ಹೇಳಬೇಕಾಗಿತ್ತೇನು ಇವತ್ತು ರಾಜ್ಯಪಾಲರು ಭಾಷಣದಲ್ಲಿ? ನೀವು ಅಲ್ಪಸಂಖ್ಯಾತರ, ದಲಿತರ, ಕೋಳಿ ಸಮಾಜದ ಹಣವನ್ನು ಹೊಡೆದ್ರಿ, ಅದನ್ನು ಹೇಳಬೇಕಾಗಿತ್ತೇನೋ ಅನ್ನುವಂಥ ಪ್ರಶ್ನೆ ಈ ಕಾಂಗ್ರೆಸ್ಸಿಗೆ ನಾವು ಕೇಳೋಕ್ಕೆ ಇಷ್ಟಪಡ್ತೇವೆ. ಇದು ಸರಿಯಲ್ಲ. ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳದೇ ಇದ್ದರೆ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ನಾವು ಹೇಳ್ತೀವಿ. ಮರಾಠ ಸಮುದಾಯಕ್ಕೆ ಜೀಜಾವು ಮಾತಾ ಕೊಡುಗೆ ಅಪಾರವಾಗಿದೆ. ಮಹಿಳೆಯರಿಗೆ ಸ್ಫೂರ್ತಿದಾಯಕವಾಗಿದ್ದ ಜೀಜಾವು ಅವರು ಒಬ್ಬ ಮಹಿಳೆ ಹೇಗೆ ಧೈರ್ಯದಿಂದ ಬದುಕಬೇಕೆಂಬುದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಎಂದು ಬೆಂಗಳೂರಿನ ಸಮಾಜ ಸೇವಕಿ ಕವಿತಾ ರೆಡ್ಡಿ ತಿಳಿಸಿದ್ದರು. ರಾಜಮಾತಾ ಜೀಜಾವು ಮಹಾಸಾಹೇಬ್ ಮಹಿಳಾ ಸಮಿತಿ ಬೀದರ್ ವತಿಯಿಂದ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಜರುಗಿದ ರಾಜಮಾತಾ ಜೀಜಾವು ಅವರ ಜಯಂತಿ ಮಹೋತ್ಸವ ಉದ್ಘಾಟಿಸಿ ಮಾತನಾಡಿದ್ದರು. ಜೀಜಾವು ಮಾತಾ ಅವರು ಕೇವಲ ಛತ್ರಪತಿ ಶಿವಾಜಿ ಮಹಾರಾಜರ ತಾಯಿಯಾಗಿರಲಿಲ್ಲ, ಬದಲಾಗಿ ಬಡವರ, ದೀನದಲಿತರ ಹಾಗೂ ನೊಂದವರ ಮಹಾತಾಯಿಯಾಗಿದ್ದರು. ಶಿವಾಜಿ ಮಹಾರಾಜರನ್ನ ವೀರಶೂರರ ಕಥೆಗಳನ್ನು ಓದಿಸಿ ಧೈರ್ಯದಿಂದ ಬೆಳೆಸಿದ್ದರು. ಶಹಾಜಿ ಭೋಸ್ಲೆಗೆ ಮದುವೆಯಾಗಿ ಸಾಮ್ರಾಜ್ಯ ಮುನ್ನಡೆಸಿದ್ದರು. ಅವರ ಆದರ್ಶಗಳನ್ನು ಇಂದಿನ ಮಹಿಳೆಯರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದ್ದರು. ಶೈನಿ ಪ್ರದೀಪ್ ಗುಂಟಿ ಮಾತನಾಡಿ, ಮಾತೆ ಜೀಜಾಮಾತಾ ಅವರ ಜೀವನ, ಶೌರ್ಯದ ಜೀವನ ಕುರಿತು ಓದುತ್ತಾ ಹೋದರೆ ಮೈ ರೋಮಾಂಚನಗೊಳ್ಳುತ್ತದೆ. ಅದರಂತೆ ಇಂದಿನ ಮಹಿಳೆಯರು ವೀರರಾಗಿ ಬದುಕಿ ಹೋರಾಟಗಳ ಮೂಲಕ ಸಮಾಜದಲ್ಲಿ ಉನ್ನತ ಸ್ಥಾನಗಳಿಗೆ ಹೋಗುವ ಪ್ರಯತ್ನ ಮಾಡಬೇಕಾಗಿದೆ. ಇಂದಿಗೂ ಶಿವಾಜಿ ಹಾಗೂ ತಾಯಿ ಜೀಜಾವು ಅವರ ಚರಿತ್ರೆ ಓದುತ್ತಿದ್ದೇವೆ. ಆ ರೀತಿ ಇಂದಿನ ಮಹಿಳೆಯರು ಸಾಧನೆ ಮಾಡಬೇಕು. ಮಹಿಳೆಯರಿಗೆ ತೊಂದರೆ ಆದರೆ ಅವರನ್ನು ತಕ್ಷಣವೇ ಕಾಪಾಡಲು ಬೀದರ್ನಲ್ಲಿ ಅಕ್ಕಪಡೆ ಆರಂಭಿಸಲಾಗಿದೆ. ವಿದ್ಯಾರ್ಥಿನಿಯರು ಹಾಗೂ ತಾಯಂದಿರಿಗೆ ತೊಂದರೆ ಆದರೆ ಹೆದರದೆ ತಕ್ಷಣವೇ ಅಕ್ಕಪಡೆ ಸಿಬ್ಬಂದಿಗಳಿಗೆ ತಿಳಿಸಬೇಕೆಂದು ಹೇಳಿದ್ದರು. ದಿವ್ಯ ಸಾನ್ನಿಧ್ಯ ವಹಿಸಿದ ಪೂಜ್ಯ ಶ್ರೀ ದಾದಾ ಮಹಾರಾಜ್ ನಗರ್ಕರ್ ಅವರು ತಮ್ಮ ಆಶೀರ್ವಚನ ನೀಡುತ್ತಾ, ಸಮುದಾಯದ ಎಲ್ಲ ಜನತೆ ಐಕ್ಯತೆಯಿಂದ ಬದುಕಬೇಕಾದ ಅವಶ್ಯಕತೆ ಇದೆ. ಒಗ್ಗಟ್ಟಿನಿಂದ ಇದ್ದರೆ ಸಮಾಜ ಅಭಿವೃದ್ಧಿ ಹೊಂದುತ್ತದೆ. ಮರಾಠ ಸಮಾಜದ ಏಳ್ಗೆ ಪ್ರತಿ ತಿಂಗಳು ನಾನು ಬೀದರ್ ಜಿಲ್ಲೆಗೆ ಭೇಟಿ ನೀಡುತ್ತಿದ್ದೇನೆ ಎಂದು ತಿಳಿಸಿದ್ದರು. ಉಪನ್ಯಾಸಕರಾಗಿ ಆಗಮಿಸಿದ ಮಹಾರಾಷ್ಟ್ರದ ಉಮ್ಮರ್ಗಾದ ಸಮಾಜ ಸೇವಕಿ ರಂಜನಾ ಹಸೂರೆ ಜೀಜಾವು ಮಾತೆ ಕುರಿತು ಸಮಗ್ರ ಉಪನ್ಯಾಸ ನೀಡಿದ್ದರು. ಇದೇ ವೇಳೆ ಸಮಿತಿಯ ಪ್ರಮುಖರಾದ ಪ್ರೇರಣಾ ಭೋಸ್ಲೆ, ಪ್ರತೀಕ್ಷಾ ಪಾಟೀಲ್, ರಂಜನಾ ಪಾಟೀಲ್, ರೇಖಾ ಜಾಧವ್, ಮೀರಾ ಗೂಳೆ, ರೇಖಾ ಪಾಟೀಲ್, ಶಶಿಕಲಾ ಬಿರಾದರ್, ಅನಿತಾ ಭೋಸ್ಲೆ, ಸುರೇಖಾ ಬಿರಾದರ್, ವಿಜಯಾ ಜಾಧವ್, ಶರ್ಮಿಳಾ ಮೆಂದೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರಾಧ್ಯಾಪಕಿ ಪ್ರೊಫೆಸರ್ ಮೀನಾಕ್ಷಿ ಕಾಳೆ ಸಭಿಕರನ್ನು ಸ್ವಾಗತಿಸಿ ನಿರೂಪಿಸಿದ್ದರು. ಮೀನಾಕ್ಷಿ ಪಾಟೀಲ್ ವಂದಿಸಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿದ ಮಹಿಳಾ ಸಮಿತಿ ಪದಾಧಿಕಾರಿಗಳು ವಂದಿತರಾದ ಉಡುಗೆ ತೊಟ್ಟು ತಲೆ ಮೇಲೆ ಪೇಟ ಧರಿಸಿ ಜಯಘೋಷ ಮಾಡುತ್ತಾ ರಂಗಮಂದಿರದವರೆಗೆ ತೆರಳಿದ್ದರು. जीजा माता जयंती यहाँ पे सब लोगों ने मिलकर सेलिब्रेट की है. ये सिर्फ केवल एक फंक्शन नहीं है, तो एक विचारधारा है और जीजाओं के संस्कार और विचार हमें प्रेरित करते रहे हैं और उन्हीं के विचार आगे लेते जाते हुए हमें अपने जीवन में, इस संसार में, इस जगत में हमें सुख, शांति और सुकून पाना है. तो
सभी समृद्ध भारत बनाने के लिए, समृद्ध कर्नाटका बनाने के लिए जिजाऊ माँ का जो सोच है, जो विचार है, जो संकल्पना है, वो हमें अंगीकृत करनी है, यही हम चाहते हैं। जो भी प्रोडक्टिव है, जैसे कि गांव में जो महिला है, कुछ विडो है, कुछ उनके छोटे छोटे बच्चे हैं, कुछ फिजिकली हैंडीकैप है, और बहुत सारे महिलाएं काम बहुत करती है, मगर उनके जो प्रोडक्ट्स है बेचने के लिए उनको मार्केटिंग नहीं है कहीं पे भी। तो और हर एक गांव जा कर के हम महिलाओं को बताए। लास्ट टाइम तो कुछ ऐसा अलग था, मतलब उसमें जेंट्स भी शामिल थे, लेडीज़ भी शामिल थे, बट ये टाइम हम सिर्फ लेडीज़ के लिए बनाए, वुमेंस के लिए बनाए। और सभी के आँखों में एक, उनके दिमाग में एक विचार, एक ऐसा आशा की किरण उनके दिमाग में, उनके आँखों में है कि दादा हमारे लिए कुछ तो करने वाले हैं। तो होप सो कि आज आने वाले थे दादा, मगर अचानक से सीएम उनका जो आज फंक्शन है, कार्यक्रम उधर हुबली में है, उस वजह से वो नहीं मतलब आ नहीं सके। और उन्होंने कहा कि मैं अगली बार जरूर आऊँगा। ಒಂದು ಹೆಣ್ಮಕ್ಕಳಿಗೆ ಒಂದು ಅನುಕೂಲ ಮಾಡಿಕೊಡ್ಲಿಕ್ಕೆ, ಅವರ ಒಂದು ಸಂಘಟನೆ ಮಾಡಲಿಕ್ಕೆ ಎಲ್ಲರ ಜೊತೆಲಿ, ಇದು ಬರೀ ಮರಾಠ ಸಮುದಾಯ ಅಲ್ಲ, ಎಲ್ಲ ಸಮುದಾಯದವರು ಇದರಲ್ಲಿ ಸೇರುವಂಥ ಒಂದು ಅವಕಾಶ ಇದೆ. ಸೊ ಈಗಾಗಲೇ ನಿಮ್ಗೆ ತಿಳಿದಾಗೆ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಭಾಳಷ್ಟು ಜನಪರವಾದಂಥ ಕಾರ್ಯಕ್ರಮಗಳು, ಎಸ್ಪೆಷಲಿ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಅವ್ರಿಗೆ ಕೆಲಸಕ್ಕಾಗಲಿ ಅನುಕೂಲ ಮಾಡ್ಕೊಳ್ಳುವಂಥ ಕೆಲಸನ ಸಂತೋಷ್ ಲಾಡ್ ಫೌಂಡೇಶನ್ ಮಾಡ್ತಾ ಇದ್ದಾರೆ. ಮತ್ತು ಸಂತೋಷ್ ಲಾಡ್ ತಮ್ಮ ಸ್ವಂತದಿಂದನೂ ಸಹ ಇದನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಈ ಭಾಗದಲ್ಲಿ ಒಂದು ಸಂಘಟನೆ ಆಗಬೇಕು ಮತ್ತು ಇಲ್ಲಿ ಅನುಕೂಲ ಆಗಬೇಕು ಅಂತ ಹೇಳಿಬಿಟ್ಟು ಈ ಭಾಗದಲ್ಲೂ ಸಹ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಮತ್ತು ಮುಂಬರುವ ದಿನಗಳಲ್ಲಿ ಎಲ್ಲ ಒಂದು ರಾಜ್ಯಾದ್ಯಂತ ಭಾಳಷ್ಟು ಸಂಘಟನೆ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ಇನ್ನು ಅತ್ಯುತ್ತಮವಾದಂಥ ಕೆಲಸ ಮಾಡಬೇಕು ಮತ್ತು ಜನಪರವಾದಂಥ ಕಾಳಜಿ ಇಟ್ಕೊಂಡು ಸಮಾಜಮುಖಿಯಾಗಿ ಮತ್ತು ಸಮಾಜಕ್ಕೆ ಒಳ್ಳೆಯದಾಗುವಂಥ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ನಾವು ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಮತ್ತು ಸಂತೋಷ್ ಲಾಡ್ ಅವರು ಖುದ್ದಾಗಿ ನಿಮಗೆಲ್ಲ ತಿಳಿದಿರೋ ಹಾಗೆ ಅವರು ಸಹ ಬಹಳಷ್ಟು ತಮ್ಮ ಒಂದು ಕಾರ್ಯಕ್ರಮಗಳ ಮೂಲಕ, ತಮ್ಮ ಒಂದು ಡಿಪಾರ್ಟ್ಮೆಂಟಿನ ಮೂಲಕ ಅತ್ಯುತ್ತಮವಾದಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಇದನ್ನ ಮುಂತುಗುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬರುವ ತಾಲೂಕಾ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಯ ಹಿನ್ನೆಲೆಯಲ್ಲಿ ಪೂರ್ವ ಸಿದ್ಧತೆ ಕೈಗೊಳ್ಳುವ ಉದ್ದೇಶದಿಂದ ಬೀದರ್ ಜಿಲ್ಲಾ ಜನತಾದಳ ಸಂಯುಕ್ತ ಪಕ್ಷದ ಕಚೇರಿಯಲ್ಲಿ ಚುನಾವಣಾ ಪೂರ್ವ ಸಿದ್ಧತಾ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಪಕ್ಷದ ಸಂಘಟನೆ ಬಲಪಡಿಸುವುದು, ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರ ಸಮನ್ವಯ, ಮತದಾರರೊಂದಿಗೆ ನೇರ ಸಂಪರ್ಕ ಸಾರಿಸುವ ಕಾರ್ಯಕ್ರಮಗಳು, ಚುನಾವಣಾ ಕಾರ್ಯಯೋಜನೆ ರೂಪಿಸುವಿಕೆ ಹಾಗೂ ಮುಂದಿನ ದಿನಗಳ ತಂತ್ರ ರೂಪಿಸುವ ಕುರಿತು ವಿಸ್ತೃತ ಚರ್ಚೆ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪಕ್ಷದ ಜಿಲ್ಲಾಧ್ಯಕ್ಷರಾದ ರಮೇಶ್ ಕುಮಾರ್ ಸೋಲ್ಪುರ್ ಅವರು, ತಾಲೂಕಾ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಗ್ರಾಮೀಣ ಆಡಳಿತ ಮತ್ತು ಅಭಿವೃದ್ಧಿಗೆ ಅತ್ಯಂತ ಮಹತ್ವವಾಗಿದ್ದು, ಜೆಡಿಎಸ್ ಪಕ್ಷವು ಜನಪರ ಕಾರ್ಯಸೂಚಿಯೊಂದಿಗೆ ಚುನಾವಣೆಯನ್ನು ಸಮರ್ಥವಾಗಿ ಎದುರಿಸಲಿದೆ. ಈ ನಿಟ್ಟಿನಲ್ಲಿ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಶಿಸ್ತುಬದ್ಧವಾಗಿ ಕಾರ್ಯನಿರ್ವಹಿಸಬೇಕೆಂದು ಸೂಚನೆ ನೀಡಿದರು. ಪಕ್ಷವನ್ನು ಗ್ರಾಮ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಇನ್ನಷ್ಟು ಸಂಘಟಿತಗೊಳಿಸುವುದು, ಸಾಮಾನ್ಯ ಜನರ ಸಮಸ್ಯೆಗಳನ್ನು ಚುನಾವಣಾ ವಿಷಯಗಳಾಗಿ ಮುಂದಿಟ್ಟುಕೊಳ್ಳುವುದು ಹಾಗೂ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಜನರಿಗೆ ತಲುಪಿಸುವ ಬಗ್ಗೆ ಸಭೆಯಲ್ಲಿ ಒತ್ತಿ ಹೇಳಲಾಯಿತು. ಸಭೆಯಲ್ಲಿ ಹುಮ್ನಾಬಾದ್ ತಾಲೂಕಾ ಅಧ್ಯಕ್ಷರಾದ ನಜೀಬುದ್ದೀನ್, ಭಾಲ್ಗೆ ತಾಲೂಕಾ ಅಧ್ಯಕ್ಷ ಮಲ್ಲಿಕಾರ್ಜುನ್ ನೇಳ್ಗೆ, ಬೀದರ್ ದಕ್ಷಿಣ ಕ್ಷೇತ್ರ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ರೆಡ್ಡಿ ನಿರ್ಣ, ಬೀದರ್ ಉತ್ತರ ತಾಲೂಕಾಧ್ಯಕ್ಷರಾದ ಬಸವರಾಜ್ ಪಾಟೀಲ್ ಹಾರೂರ್ಗೇರಿ, ಔರದ್ ತಾಲೂಕಾ ಅಧ್ಯಕ್ಷ ತಾನಾಜಿ ತೋರಣಕರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಶಿವಪುತ್ರ ಮಾಳ್ಗೆ ಉಪಸ್ಥಿತರಿದ್ದು, ಬರುವ ಜನವರಿ 24ರಂದು ಹಾಸನದಲ್ಲಿ ನಡೆಯುವ ಬೃಹತ್ ಸಮಾವೇಶಕ್ಕೆ ಜಿಲ್ಲೆಯಿಂದ ಹೆಚ್ಚಿನ ಕಾರ್ಯಕರ್ತರು ಹಾಜರಾಗಬೇಕೆಂದು ಜಿಲ್ಲಾಧ್ಯಕ್ಷರು ಕೋರಿದ್ದಾರೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.